So the choice that Adam and Eve had in the Garden of Eden was, ಏದೇನ್ ತೋಟದಲ್ಲಿ ಆದಾಮ ಮತ್ತು ಹವ್ವಳಿಗೆ ಇದ್ದಂತ ಆಯ್ಕೆ ಯಾವುದಪ್ಪ ಅಂದ್ರೆ, either I live with all the knowledge of good and evil within myself like God has, ದೇವರಂತೆ ನನ್ನೊಳಗೆ ಎಲ್ಲಾ ರೀತಿಯ ಒಳ್ಳೆಯದು ಮತ್ತು ಕೆಟ್ಟದ್ದರ ಅರಿವನ್ನ ಹೊಂದಿ ಜೀವಿಸುವಂತ ಒಂದು ಆಯ್ಕೆ. like the devil told. See, the devil didn't tell Eve, ಸೈತಾನನು ಹವ್ವಳಿಗೆ ಈ ರೀತಿ ಹೇಳಲಿಲ್ಲ, you will be like God with almighty power and great strength and all that, and you'll be able to run the universe. No, 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 no. ನೀನು ದೇವರಂತೆ ಸರ್ವಶಕ್ತ ಬಲವನ್ನು ಹೊಂದಿಕೊಳ್ಳುತ್ತಿ, ಇಡೀ ಸೃಷ್ಟಿಯನ್ನ ನಿರ್ವಹಿಸುತ್ತಿ, ಬಲವುಳ್ಳವಳಾಗಿರುತ್ತಿ ಎಂದೆಲ್ಲ ಸೈತಾನ ಹೇಳಲಿಲ್ಲ. He said you'll be like God in one area. ನೀನು ಒಂದು ಕ್ಷೇತ್ರದಲ್ಲಿ ದೇವರಂತೆ ಆಗುತ್ತಿ ಎಂಬುದಾಗಿ ಸೈತಾನ ಹೇಳಿದ. I mean, if the devil had told Eve you're going to be like God and fill the universe, she'd have said you're a liar. ಒಂದು ವೇಳೆ ಸೈತಾನ ಬಂದು ನೀನು ದೇವರಂತೆ ಸೃಷ್ಟಿಯನ್ನ ನಿರ್ವಹಿಸುತ್ತಿ ಎಂಬುದಾಗೆಲ್ಲ ಹೇಳಿಬಿಟ್ಟಿದ್ರೆ ಆಕೆ ಸೈತಾನನಿಗೆ ಹೇಳುತ್ತಿದ್ಲು ನೀನು ಸುಳ್ಳುಗಾರನು ಅಂತ. But when he told her there's one aspect of God's nature that you'll get, ಒಂದು ದೇವರ ಸ್ವಭಾವದ ಅಂಶವನ್ನ ನೀನು ಪಡೆದುಕೊಳ್ಳುತ್ತಿ ಎಂಬುದಾಗಿ ಸೈತಾನನು ಹವ್ವಳಿಗೆ ಹೇಳಿದನು. you'll be able to know good and evil on your own. You won't need God's help after that. ನಿನಗೆ ದೇವರ ಸಹಾಯ ಬೇಕಾಗಿಲ್ಲ ಇನ್ನು ಮುಂದೆ, ನಿನಗೆ ನೀನೇ ಪಡೆದುಕೊಳ್ಳುತ್ತಿ ಯಾವುದು ಒಳ್ಳೆಯದು ಯಾವುದು ಕೆಟ್ಟದ್ದು ಎಂಬುದರ ಅರಿವನ್ನ ಅಂತ ಹೇಳಿದ. He fell for it and a lot of Christians fall for it today. ಹವ್ವಳು ಅದರಲ್ಲಿ ಬಿದ್ದು ಹೋದಳು. ಅನೇಕರು ವಿಶ್ವಾಸಿಗಳು ಇಂದು ಕೂಡ ಅದೇ ರೀತಿ ಬಿದ್ದು ಹೋಗ್ತಾರೆ. The other tree, the tree of life, symbolized a life of total dependence on God. ಮತ್ತೊಂದು ವೃಕ್ಷ, ಜೀವ ವೃಕ್ಷವು, ಅದು ಸಂಕೇತಿಸುವುದು ಏನಪ್ಪಾ ಅಂದ್ರೆ ದೇವರ ಮೇಲೆ ಸಂಪೂರ್ಣವಾಗಿ ಆತುಕೊಳ್ಳುವುದು. Where I'm dependent on God for knowing what is good and evil. ಯಾವುದು ಒಳ್ಳೆಯದು ಕೆಟ್ಟದ್ದು ಎಂದು ತಿಳಿದುಕೊಳ್ಳಲು ನಾನು ದೇವರ ಮೇಲೆ ಸಂಪೂರ್ಣವಾಗಿ ಆತುಕೊಳ್ಳುತ್ತೇನೆ ಎಂಬುದಾಗಿ ಹೇಳುವಂಥದ್ದಲ್ಲಿ. Now, today, the equivalent of that is to be filled with the Holy Spirit. ಇವತ್ತು ಅದಕ್ಕೆ ಸಮನಾದದ್ದು ಪವಿತ್ರಾತ್ಮನಿಂದ ತುಂಬಿಸಲ್ಪಡುವುದಾಗಿದೆ. When I'm filled with the Holy Spirit from within tells me. ನಾನು ಪವಿತ್ರಾತ್ಮನಿಂದ ತುಂಬಿಸಲ್ಪಟ್ಟಾಗ ನನ್ನೊಳಗಿನಿಂದ ಪವಿತ್ರಾತ್ಮನು ನನಗೆ ಹೇಳುತ್ತಾನೆ. That's wrong. That's evil. ಪವಿತ್ರಾತ್ಮನು ಅದು ತಪ್ಪು, ಇದು ಕೆಟ್ಟದ್ದು ಎಂಬುದಾಗಿ ಹೇಳುತ್ತಾನೆ. A television program that looks quite innocent to most human beings. ದೂರದರ್ಶನದ ಕಾರ್ಯಕ್ರಮಗಳು ಅನೇಕ ಮನುಷ್ಯರಿಗೆ ಒಂದು ರೀತಿ ಬಹಳಷ್ಟು ಮುಗ್ಧವಾಗಿ ಅಥವಾ ಅಮಾಯಕ ರೀತಿಯಲ್ಲಿ ಕಾಣಬಹುದು. The Holy Spirit will tell you as a Christian. ಪವಿತ್ರಾತ್ಮನು ಕ್ರೈಸ್ತರಿಗೆ ಈ ರೀತಿಯಾಗಿ ಹೇಳುತ್ತಾನೆ, Not for you. ನಿನಗಲ್ಲ ಅದು. It's evil for you. I turn it off. I don't watch it. ಅದು ನಿನಗೆ ಕೆಟ್ಟದ್ದಾಗಿದೆ, ಅದನ್ನ ನಾನು ನೋಡೋದಿಲ್ಲ, ಅದನ್ನ ಆಫ್ ಮಾಡಿಬಿಡು ಎಂಬುದಾಗಿ ಹೇಳುವಂಥದ್ದು ಅಲ್ಲಿ ಪವಿತ್ರಾತ್ಮನು. A Christian TV program which a lot of dumb, blind, ignorant Christians. ಒಂದು ಕ್ರೈಸ್ತ ದೂರದರ್ಶನ ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟಂತೆ ಮೂಕ, ಕುರುಡ ಮತ್ತು ಅಜ್ಞಾನಿಯಾದಂಥ ಒಬ್ಬ ಕ್ರೈಸ್ತನು, even believers sit with their mouths open and watch and watch and watch and watch. ವಿಶ್ವಾಸಿಗಳು ತಮ್ಮ ಬಾಯನ್ನು ತೆರೆದುಕೊಂಡು ನೋಡುತ್ತಲೇ ಇರುತ್ತಾರೆ. The Holy Spirit says to a spirit-filled Christian, that's not for you. ಆತ್ಮಭರಿತ ಕ್ರೈಸ್ತನಿಗೆ ಪವಿತ್ರಾತ್ಮನು ಈ ರೀತಿಯಾಗಿ ಹೇಳುತ್ತಾನೆ, ಅದು ನಿನಗಾಗಿ ಅಲ್ಲ ಎಂಬುದಾಗಿ. If you keep on listening to that, you'll get brainwashed into having the wrong type of faith. ನೀವು ಅದನ್ನು ಕೇಳಿಸಿಕೊಳ್ಳುತ್ತಲೇ ಇದ್ದರೆ ಅದು ನಿಮ್ಮ ಬುದ್ಧಿಯನ್ನು ಕೆಡಿಸಿ ತಪ್ಪಾದ ನಂಬಿಕೆಯನ್ನು ಹೊಂದುವಂತೆ ಮಾಡಿಬಿಡುತ್ತದೆ. You'll get brainwashed into loving money more than God. ನೀವು ದೇವರಿಗಿಂತ ಹಣವನ್ನು ಹೆಚ್ಚು ಪ್ರೀತಿಸುವಂತೆ ಅದು ನಿಮ್ಮ ಬುದ್ಧಿಯನ್ನು ಕೆಡಿಸುತ್ತದೆ. You'll get brainwashed into thinking that healing is more important than victory over sin. Turn it off. ಪಾಪದ ಮೇಲೆ ಜಯಕ್ಕಿಂತ ಅದು ಸ್ವಸ್ಥತೆಯ ಬಗ್ಗೆ ಹೆಚ್ಚು ಯೋಚನೆ ಮಾಡುವಂತೆ ಅದು ಮಾಡಿಬಿಡುತ್ತದೆ. ಹಾಗಾಗಿ ಅದನ್ನು ಆಫ್ ಮಾಡಿಬಿಡು ಅಂತ ಪವಿತ್ರಾತ್ಮ ಹೇಳುತ್ತಾನೆ. But most Christians say, no, there's nothing wrong in it. ಅನೇಕ ಕ್ರೈಸ್ತರು ಹೇಳ್ತಾರೆ, ಇಲ್ಲ ಇದರಲ್ಲೇನಂತ ತಪ್ಪಿಲ್ಲ ಅಂತ ಹೇಳ್ತಾರೆ. I know it's okay. They are living by the tree of knowledge of good and evil, and that's why there's so much of death in their life. ಅವರು ಅದನ್ನು ಸರಿ ಅಂತ ಹೇಳ್ತಾರೆ. ಒಳ್ಳೆಯದು ಮತ್ತು ಕೆಟ್ಟದ್ದರ ಅರಿವನ್ನು ಹುಟ್ಟಿಸುವಂತ ಮರದಿಂದ ಅವರು ಜೀವಿಸುತ್ತಿರುತ್ತಾರೆ. ಅದಕ್ಕಾಗಿ ಅವರ ಜೀವಿತದಲ್ಲಿ ಮರಣವು ತುಂಬಿ ತುಳುಕುತ್ತಿರುತ್ತದೆ. Whereas a spirit-filled Christian, the proof of death is this, one example. ಮರಣದ ಒಂದು ರುಜುವಾತು, ಒಂದು ಉದಾಹರಣೆ ಇದಾಗಿದೆ. They get depressed. They have bad moods. Why is that? ಅವರು ಖಿನ್ನತೆಗೆ ಒಳಗಾಗುತ್ತಾರೆ ಮತ್ತು ಕೆಟ್ಟ ಮನಸ್ಥಿತಿಯಿಂದ ಇರುತ್ತಾರೆ, ಅಂದ್ರೆ ಬ್ಯಾಡ್ ಮೂಡ್ ಅಲ್ಲಿ ಇರುತ್ತಾರೆ. ಯಾಕದು? Because they don't listen to the Holy Spirit in these little promptings. ಅವರು ಪವಿತ್ರಾತ್ಮನ ಈ ಒಂದು ಸಣ್ಣ ಪ್ರೇರಣೆಗಳಿಗೆ ಅವರು ಕಿವಿಗೊಡುತ್ತಿರುವುದಿಲ್ಲ. But you look at this other spiritual
Spirit-filled Christian ನೀವು ಮತ್ತೊಬ್ಬ ಆತ್ಮಭರಿತ ಕ್ರೈಸ್ತನನ್ನ ನೋಡುವಾಗ who listens to the Holy Spirit even when he prompts him not to watch a Christian TV program. ಆತನು ಪವಿತ್ರಾತ್ಮನಿಂದ ಆ ಒಂದು ಕ್ರೈಸ್ತ ದೂರದರ್ಶನದ ಕಾರ್ಯಕ್ರಮವನ್ನೂ ಸಹ ನೋಡದಂತೆ ಪ್ರೇರೇಪಿಸಲ್ಪಟ್ಟಾಗ He is the joy of the Lord 24 hours a day, 7 days a week. How is that? ಆಗ ಆ ಒಂದು ಕರ್ತನ ಆನಂದವು ದಿನದ 24 ಗಂಟೆ ವಾರದ 7 ದಿನವೂ ಇರುತ್ತದೆ. ಹೇಗದು? Dear brothers and sisters, the knowledge of good and evil ಪ್ರಿಯ ಸಹೋದರ ಮತ್ತು ಸಹೋದರಿಯರೇ, ಈ ಒಂದು ಒಳ್ಳೆಯದು ಮತ್ತು ಕೆಟ್ಟದ್ದನ್ನ ಅರಿಯುವಂತ ತಿಳುವಳಿಕೆಯು is not a simple thing like avoiding adultery and murder, which you don't need the Holy Spirit. ನೀವು ಈ ಒಂದು ಕೊಲೆ ಮತ್ತು ವ್ಯಭಿಚಾರ ಅನ್ನುವಂತ ಸಣ್ಣ ಸಂಗತಿಗಳಿಂದ ದೂರ ಇರುವಂತದ್ದಲ್ಲ. ಅದಕ್ಕೆ ಪವಿತ್ರಾತ್ಮನ ಅಗತ್ಯತೆ ಬೇಕಾಗಿಲ್ಲ. To tell you that even worldly people have got that type of knowledge of good and evil. ಲೋಕದ ಜನರು ಕೂಡ ಆ ರೀತಿಯ ಒಂದು ಒಳ್ಳೆಯದು ಮತ್ತು ಕೆಟ್ಟದ್ದರ ತಿಳುವಳಿಕೆಯನ್ನ ಹೊಂದಿಕೊಂಡಿದ್ದಾರೆ. It's talking about a much more sensitive. It's like a weighing machine that registers milligrams. ಅವರು ಹೆಚ್ಚು ಸೂಕ್ಷ್ಮತೆ ಉಳ್ಳವರಾಗಿ ಮಾತನಾಡುತ್ತಾರೆ. ಅದು ಒಂದು ತೂಕದ ಯಂತ್ರವು ಮಿಲಿಗ್ರಾಮ್ ಅನ್ನು ಕೂಡ ನೋಂದಾಯಿಸಿಕೊಳ್ಳುತ್ತದಲ್ಲ ಹಾಗೆ. Not grams or kilograms, but milligrams and decimals of milligrams. ಗ್ರಾಮ್ಸ್ ಅಥವಾ ಕಿಲಿಗ್ರಾಮ್ಸ್ ಅಲ್ಲ, ಅದು ಮಿಲಿಗ್ರಾಮ್ ಅನ್ನು ಅಥವಾ ಮಿಲಿಗ್ರಾಮ್ಗಿಂತ ಇನ್ನೂ ಕಡಿಮೆ ಇರುವಂತದ್ದನ್ನು ಕೂಡ ಅದು ನೋಂದಾಯಿಸಿಕೊಳ್ಳುತ್ತದೆ. Which the Holy Spirit tells you, this is good, that's evil. What a wonderful way to live. ಪವಿತ್ರಾತ್ಮನು ಇದು ಒಳ್ಳೆಯದು, ಇದು ಕೆಟ್ಟದ್ದು ಅಂತ ಹೇಳುವಾಗ ಎಂತಹ ಅದ್ಭುತ ಜೀವಿತ ಅಲ್ವಾ ಜೀವಿಸುವಂತದ್ದು. I mean, think of the strictness with which in a good hospital ಈ ಒಂದು ಒಳ್ಳೆಯ ಆಸ್ಪತ್ರೆಯಲ್ಲಿ ಆ ಒಂದು ಗಂಭೀರತೆ ಅಥವಾ ಆ ಒಂದು ಕಠಿಣತೆಯನ್ನ ನಿರ್ವಹಿಸುವುದನ್ನ ನೀವು ನೋಡುವಾಗ the doctors will scrub their hands in the surgery in the operating theater. ಅಲ್ಲಿನ ವೈದ್ಯರು ಶಸ್ತ್ರಚಿಕಿತ್ಸಾ ವಿಭಾಗದಲ್ಲಿ ಕೈಗಳನ್ನು ತಿಕ್ಕಿ ತೊಳೆದುಕೊಳ್ಳುತ್ತಾರೆ. To make sure that all the germs are gone, and after they've done that, they put on sterilized gloves on top of that. Can you imagine? ಅವರು ಎಲ್ಲಾ ರೀತಿಯ ಜರ್ಮ್ಸ್ ಅಥವಾ ಸೂಕ್ಷ್ಮ ಜೀವಿಗಳು ತೆಗೆದು ಹಾಕಲ್ಪಟ್ಟಿವೆ ಎಂದು ನಿಶ್ಚಯಿಸಿಕೊಂಡ ನಂತರ ತಮ್ಮ ಕೈಗಳಿಗೆ ಗ್ಲೌಸ್ ಅನ್ನು ಹಾಕಿಕೊಳ್ತಾರೆ. ಕಲ್ಪಿಸಿಕೊಳ್ತೀರಾ? How careful they are. Would you like to go to such a hospital? ಎಷ್ಟು ಎಚ್ಚರಿಕೆಯಿಂದ ಇರ್ತಾರಲ್ವಾ? ಅಂತಹ ಆಸ್ಪತ್ರೆಗಳಿಗೆ ನೀವು ಹೋಗ್ತೀರಾ? Or would you like to go to a hospital where a doctor just puts his hand inside your stomach and pulls out things and all? I don't want to go to a hospital like that. ಅಥವಾ ನೀವು ಇಂತಹ ಆಸ್ಪತ್ರೆಗೆ ಹೋಗ್ತೀರಾ, ಆ ವೈದ್ಯರುಗಳು ನಿಮ್ಮ ಹೊಟ್ಟೆ ಒಳ ಕೈ ಹಾಕಿ ಎಲ್ಲವನ್ನು ಎಳೆಯುವಂಥದ್ದು. ನಾನು ಅಂತಹ ಆಸ್ಪತ್ರೆಗಳಿಗೆ ಹೋಗೋದಿಲ್ಲ. We're so careful with our body. ನಾವು ನಮ್ಮ ದೇಹದ ವಿಷಯವಾಗಿ ಬಹಳ ಎಚ್ಚರಿಕೆಯಿಂದ ಇರ್ತೀವಿ. But something a million times more important than our body, our soul and our spirit. We're so careless. ಆದರೆ ದೇಹಕ್ಕಿಂತ ಬಹಳಷ್ಟು ಹೆಚ್ಚಿನದಾದಂಥ ಆತ್ಮ ಮತ್ತು ಪ್ರಾಣದ ವಿಷಯವಾಗಿ ನಾವು ಬಹಳ ಎಚ್ಚರಿಕೆ ಇಲ್ಲದವರಾಗಿರ್ತೀವಿ. You know why? The devil has blinded us about the knowledge of good and evil. ಸೈತಾನನು ನಮ್ಮನ್ನು ಒಳ್ಳೆಯದು ಮತ್ತು ಕೆಟ್ಟದ್ದರ ಬಗ್ಗೆ ಕುರುಡರನ್ನಾಗಿಸಿದ್ದಾನೆ. ಯಾಕೆ ಅಂತ ಗೊತ್ತಾ? We have inherited this poison that our forefather Adam and Eve parents, ನಮ್ಮ ಪೂರ್ವಜರಾದ ಆ ಒಂದು ಆದಾಮ ಮತ್ತು ಹವ್ವಳಿಂದ ನಾವು ಆ ಒಂದು ವಿಷವನ್ನ ಬಾಧ್ಯತೆಯಾಗಿ ಪಡೆದುಕೊಂಡಿದ್ದೇವೆ. took into them. It's come down to us. I know good and evil myself. ಅವರು ಅದನ್ನು ತಮ್ಮೊಳಗೆ ತೆಗೆದುಕೊಂಡು ಕೆಳಗಿಳಿದು ಬಂದು ನಮಗೆ ಹೇಳುತ್ತಾರೆ, ನನಗೆ ಸ್ವತಃ ಯಾವುದು ಕೆಟ್ಟದ್ದು ಒಳ್ಳೆಯದು ಅಂತ ಗೊತ್ತಿದೆ. Why do I need to go to God? For example, why don't people study the Bible more carefully? ಯಾಕೆ ನಾನು ದೇವರ ಬಳಿಗೆ ಹೋಗಬೇಕು ಅಂತ ಹೇಳುತ್ತಾರೆ. ಉದಾಹರಣೆಗೆ, ಯಾಕೆ ಜನರು ಸತ್ಯವೇದವನ್ನ ಬಹಳ ಜಾಗರೂಕತೆಯಿಂದ ಓದೋದಿಲ್ಲ? Why is it? Tell me honestly. ಯಾಕೆ ಹೇಳ್ರಿ ನನಗೆ ಪ್ರಾಮಾಣಿಕವಾಗಿ. Do you know that there's only one book in the whole world written by God? ನಿಮಗೆ ಗೊತ್ತಾ, ಇಡೀ ಲೋಕದಲ್ಲಿ ಒಂದೇ ಒಂದು ಪುಸ್ತಕವು ದೇವರಿಂದ ಬರೆಯಲ್ಪಟ್ಟಿದೆ ಅಂತ? All of you would agree there. But that's the one book you read the least. ಎಲ್ಲರೂ ಅದನ್ನು ಒಪ್ಪಿಕೊಳ್ಳುತ್ತೀರಿ, ಆದರೆ ಅದೇ ಒಂದು ಪುಸ್ತಕವನ್ನ ನೀವು ಬಹಳ ಸ್ವಲ್ಪ ಪ್ರಮಾಣದಲ್ಲಿ ಮಾತ್ರ ಓದ್ತೀರಿ. You read the newspaper more than you read the Bible. ನೀವು ಸತ್ಯವೇದವನ್ನು ಓದುವುದಕ್ಕಿಂತ ವಾರ್ತಾಪತ್ರಿಕೆಗಳನ್ನು ಓದೋದೇ ಹೆಚ್ಚು. You read other novels. You watch movies more than you read the Bible. ಇತರ ಬೇರೆ ಪುಸ್ತಕಗಳನ್ನು ಓದುತ್ತೀರಿ ಅಥವಾ ಚಲನಚಿತ್ರಗಳನ್ನು ವೀಕ್ಷಿಸುತ್ತೀರಿ ಸತ್ಯವೇದವನ್ನು ಓದುವುದಕ್ಕಿಂತ ಹೆಚ್ಚಾಗಿ. You know why? Because you think you can know good and evil without studying this book. ಅದು ಯಾಕೆ ಅಂತ ಗೊತ್ತಾ ನಿಮಗೆ? ಈ ಒಂದು ಸತ್ಯವೇದ ಪುಸ್ತಕವನ್ನ ಓದದೇನೆ ನಾನು ಒಳ್ಳೆಯದು ಮತ್ತು ಕೆಟ್ಟದ್ದರ ಅರಿವನ್ನ ಪಡೆದುಕೊಳ್ಳುತ್ತೇನೆ ಅಂತ ನೀವು ಯೋಚಿಸುತ್ತೀರಿ. ಅದಕ್ಕಾಗಿ No wonder your spiritual life is in the level it is. It'll be like that even for the next 50 years if you live. ಅದಕ್ಕಾಗಿ ನಿಮ್ಮ ಆತ್ಮಿಕ ಜೀವಿತವು ಅದೇ ಮಟ್ಟದಲ್ಲಿದೆ. ಇನ್ನು 50 ವರ್ಷ ಇದೇ ರೀತಿ ಜೀವಿಸಿದ್ರೆ ಅದೇ ಮಟ್ಟದಲ್ಲೇ ಇರುತ್ತದು. I guarantee it won't change. It'll probably get worse.
ಅದು ಬದಲಾಗೋದಿಲ್ಲ, ನಾನು ಗ್ಯಾರಂಟಿ ಕೊಡ್ತೇನೆ, ಇನ್ನೂ ಕೆಟ್ಟದ್ದಾಗಿ ಹೋಗುತ್ತದು. Because this poison of which Adam took in, ಆದಾಮನು ತನ್ನೊಳಗೆ ತೆಗೆದುಕೊಂಡಂತ ಆ ಒಂದು ವಿಷ, I don't need God. I am clever. I know what is good and what is evil. You think so. ನನಗೆ ದೇವರ ಅಗತ್ಯತೆ ಇಲ್ಲ, ನಾನು ಬುದ್ಧಿವಂತನಾಗಿದ್ದೇನೆ, ನಾನೇ ಸ್ವತಃ ಒಳ್ಳೆಯದು ಮತ್ತು ಕೆಟ್ಟದ್ದರ ಅರಿವನ್ನು ಪಡೆದುಕೊಳ್ಳುತ್ತೇನೆ ಎಂದು ನೀವು ಭಾವಿಸುತ್ತೀರಿ. But look at the result. Look at the bad moods you get into. Look at the loss of temper you get into. ಫಲಿತಾಂಶ ನೋಡ್ರಿ, ಎಷ್ಟು ಬ್ಯಾಡ್ ಮೂಡ್ಗಳನ್ನು ಹೊಂದಿಕೊಳ್ಳುತ್ತೀರಿ ನೀವು, ಶಾಂತತೆಯನ್ನು ಕಳೆದುಕೊಳ್ಳುತ್ತೀರಿ ನೀವು. Look at the selfishness and the miserliness there is in your life. A miser is a man who doesn't know God. ನಿಮ್ಮ ಜೀವಿತದಲ್ಲಿ ಎಷ್ಟು ಸ್ವಾರ್ಥತೆ ಇದೆ ನೋಡ್ರಿ, ಎಷ್ಟು ಜಿಪುಣತನ ಇದೆ ನೋಡ್ರಿ. ಯಾರು ಜಿಪುಣನಾಗಿರ್ತಾನಲ್ಲ ಅವನು ದೇವರನ್ನ ತಿಳಿದುಕೊಂಡಿರುವುದಿಲ್ಲ. Look at the stinginess with which you treat money when it comes to giving to God and blessing God's word. ನೀವು ದೇವರಿಗೆ ಹಣವನ್ನ ಕೊಡುವಂತ ವಿಚಾರದಲ್ಲಿ ಮತ್ತು ದೇವರ ಕಾರ್ಯವನ್ನ ಆಶೀರ್ವದಿಸಲು ಕೊಡುವಂತ ಹಣದ ವಿಚಾರದಲ್ಲಿ ನೀವು ಹೊಂದಿರುವಂತ ಜಿಪುಣತನವನ್ನ ನೋಡ್ರಿ ನೀವು. And the lavishness with which you live, spending it on yourself, that is a proof that you don't know what is good and evil. ಅದೇ ನಿಮಗೆ ಅಂತ ಬಂದಾಗ ಎಷ್ಟು ಅದ್ದೂರಿತನದಿಂದ ಬೇಕಾ ಬಿಟ್ಟಿಯಾಗಿ ಹಣವನ್ನ ಉಪಯೋಗಿಸುತ್ತೀರಿ ಅಲ್ವಾ? ಅದೇ ತೋರಿಸುತ್ತದೆ ನೀವು ಒಳ್ಳೆಯದು ಮತ್ತು ಕೆಟ್ಟದ್ದರ ಅರಿವನ್ನ ಹೊಂದಿಕೊಂಡಿಲ್ಲ ಸರಿಯಾಗಿ ಅಂತ. Dear brothers and sisters, knowledge of good and evil is not just knowing the 10 commandments. It's a lot more than that. ಪ್ರಿಯ ಸಹೋದರ ಮತ್ತು ಸಹೋದರಿಯರೇ, ಒಳ್ಳೆಯದು ಮತ್ತು ಕೆಟ್ಟದ್ದನ್ನ ಅರಿಯುವುದು ಅಂತ ಅಂದ್ರೆ 10 ಆಜ್ಞೆಗಳನ್ನ ಅರಿಯುವುದು ಅಂತ ಅಲ್ಲ, ಅದಕ್ಕಿಂತ ಹೆಚ್ಚಿನದಾಗಿ ಇದೆ ಅದು. This is what it means to live totally dependent on God. ಇದೇ ದೇವರ ಮೇಲೆ ಸಂಪೂರ್ಣವಾಗಿ ಆತುಕೊಳ್ಳುವುದು ಎಂಬುದರ ಅರ್ಥ.